ಸ್ಪೀಡಿನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡೋಣ. ಸ್ಪೀಡಿನ ಡೆಫಿನೇಷನ್ನು, ಸ್ಪೀಡಿನ ಫಾರ್ಮುಲಾ ಮತ್ತು ಸ್ಪೀಡಿನ ಗ್ರಾಫ್ ಕೂಡ ನೋಡೋಣ. ಸ್ಪೀಡ್ ಅಂತ ಹೇಳಿದ್ರೇನು? ಸ್ಪೀಡ್ ಇಸ್ ರೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ದಟ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎನ್ ಆಬ್ಜೆಕ್ಟ್ ಇನ್ ಯೂನಿಟ್ ಟೈಮ್. ಇದು ನಿಮ್ಮ ಡೆಫಿನೇಷನ್. ಫಾರ್ಮುಲಾ ಹೇಳಬೇಕು ಅಂತ ಹೇಳಿದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ನಿಮ್ಮ ಫೇಮಸ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ತೀನಿ ನಾನು. ಏನಂತ ಹೇಳಿದ್ರೆ ಡೆಲ್ಟಾ ಬರಿತೀನಿ. ಇದೇನಿದು? ದಿಸ್ ಇಸ್ ನೋನ್ ಎಸ್ ಡೆಲ್ಟಾ ಅಲ್ವಾ? ಸೊ ದಿಸ್ ಇಸ್ ಯುವರ್ ಡೆಲ್ಟಾ. ಡೆಲ್ಟಾ ಅಂತ ಹೇಳಿದ್ರೆ ಏನು? ಚೇಂಜ್ ಇನ್, ಇವಾಗ ಓದಿದ್ದೀನ, ಸ್ಪೀಡ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಡಿಸ್ಟೆನ್ಸ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಸೊ ಇದು ನಿಮ್ಮ ಮುಂದಿನ ರೆಪ್ರೆಸೆಂಟೇಷನ್. ಸೊ ಸ್ಪೀಡ್ ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಆಸ್ ಡೆಲ್ಟಾ ಡಿ ಬೈ ಡೆಲ್ಟಾ ಟಿ, ಇಲ್ಲ ಅಂತ ಹೇಳಿದ್ರೆ ಡಿ ಬೈ ಟಿ. ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು, ಆದರೆ ಇದು ಮುಂದಿನ ವರ್ಷನ್ ಅಲ್ವಾ, ಮುಂದಿನ ಫಾರ್ಮು, ಮುಂದೆ ಕಲಿಯೋದು ಇವೆಲ್ಲ. ಸೊ ನೀವು ಅಡ್ವಾನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಮುಂದಿನ ಕಲಿತಾನೆ ಇರಬೇಕು. ಹಿಂದಿನ ಏನು ಕಲ್ತೀರೋ ಚೆನ್ನಾಗಿ ಕಲ್ತ್ಕೊಂಡು ಮುಂದಿನ ವಿಷಯ ಏನಿದೆಯೋ ಅದನ್ನು ನೋಡಬೇಕು. ಸೊ ದಿಸ್ ಇಸ್ ದ ನೆಕ್ಸ್ಟ್ ಕೈಂಡ್ ಆಫ್ ರೆಪ್ರೆಸೆಂಟೇಷನ್ ಅಂತ ಹೇಳಿ ನೀವು ಕಲಿಬೇಕಾಗುತ್ತೆ. ಸರಿನಾ? ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಯಾವ ಗ್ರಾಫ್ ನಾವು ವಿತ್ ವಾಟ್ ಗ್ರಾಫ್ ಕ್ಯಾನ್ ವಿ ರೆಪ್ರೆಸೆಂಟ್ ಸ್ಪೀಡ್ ಅಂತ ಹೇಳಿ ಒಂದು ಪ್ರಶ್ನೆ. ಒಂದು ಗ್ರಾಫ್ ಹೇಳಬೇಕು ಅಂತ ಹೇಳಿದ್ರೆ ಬೇಸಿಕ್ ಗ್ರಾಫ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಸೊ ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಏನಿರುತ್ತೆ? along the x-axis it is time and along the y-axis it is distance. So this is your distance time graph. So ಈ ಥರ ಒಂದೇನೋ ಒಂದು ಇನ್ನೊಂದು ಗ್ರಾಫ್ ಏನೋ ಇರುತ್ತೆ. some part of this will represent your speed. ಸೊ ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ but how to get the speed of an object from a distance time graph. ಇಲ್ಲಿ ಸ್ಪೀಡ್ ಅಂತ ಎಲ್ಲಿ ಕಾಣ್ತಾನೆ ಇಲ್ವಲ್ಲ. ಸ್ಪೀಡ್ ಟಾಪಿಕಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಬರ್ತೀನಿ. ಸ್ಪೀಡ್ ಎಲ್ಲಿಂದ ಬರುತ್ತಿಲ್ಲಿ? ಸ್ಪೀಡ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ದ ಸ್ಲೋಪ್ ಆಫ್ ಅ ಗ್ರಾಫ್ ಆಫ್ ದ ಗ್ರಾಫ್ ಇನ್ ಅ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ವಿಲ್ ಗಿವ್ ಯು ಸ್ಪೀಡ್. ಇಲ್ಲಿ ಬಿಡಿಸಿ ಹೇಳ್ತೀನಿ ನೋಡಿ. ಸ್ಲೋಪ್ ಅಂತ ಹೇಳಿದ್ರೆ ನೋಡಿದ್ರ ಚೇಂಜ್ ಅಲಾಂಗ್ ಎಕ್ಸ್ ಡಿವೈಡ್ ಬೈ ಚೇಂಜ್ ಅಲಾಂಗ್ ಎಕ್ಸ್, ಆ್ಯಕ್ಚುಲಿ ಚೇಂಜ್ ಅಲಾಂಗ್ ವೈ ಡಿವೈಡ್ ಬೈ ಚೇಂಜ್ ಅಲಾಂಗ್ ಎಕ್ಸ್. ಸೊ ವಾಟ್ ಈಸ್ ದ ಚೇಂಜ್ ಅಲಾಂಗ್ ವೈ? Change along the distance by change along the time. Idenido, this is nothing but your speed. So this is nothing but your speed, alva? So slope in a distance time graph will give you speed. So this is how you get speed from a distance time graph. ಸರಿನಾ? ಪ್ರತಿಯೊಂದು ವಿಷಯ ಗೊತ್ತಿರಬೇಕು, ಪ್ರತಿಯೊಂದು ವಿಷಯ ಬರ್ಕೊಬೇಕು. ಮತ್ತು ಇದ್ರ ಬಗ್ಗೆ ಸ್ಲೋಪ್ ಅದು ಇದೆಲ್ಲ ಏನು ಅರ್ಥ ಆಗ್ತಾ ಇಲ್ಲ ನಿಮಗೆ ಅಂತ ಹೇಳಿದ್ರೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೊದಲೇ ವಿಡಿಯೋಯಿಂದ ನೋಡ್ಕೊಂಡು ಬಂದರೆ ನಿಮಗೆ ಇವೆಲ್ಲ ಅರ್ಥ ಆಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟು ಮತ್ತೊಂದು ಸತಿ ಹೇಳಬೇಕು ಅಂತ ಹೇಳಿದ್ರೆ ಸರಿ ಹೋಗಲ್ಲ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಧ್ಯದಿಂದ ಶುರು ಮಾಡ್ತಾರೆ, ನನಗೆ ಇದು ಅರ್ಥ ಆಗಲಿಲ್ಲ ಅಲ್ಲಿಂದ ನೋಡ್ತೀನಿ ಅಂತ ಹೇಳಿ. ನಂದೇನಂತ ಹೇಳಿದ್ರೆ ನನ್ನ ಹೇಳ್ಕೊಡೋ ಟೆಕ್ನಿಕ್ ಏನಂತ ಹೇಳಿದ್ರೆ ನಾನು ಬೇಸಿಕ್ಸ್ ಮತ್ತು ಎಕ್ಸ್ಟ್ರಾ ಏನೇನು ಬೇಕೋ ಅದನ್ನೆಲ್ಲ ಮೊದಲೇ ಹೇಳ್ಕೊಟ್ಟು ಅದು ರಿಲೇಟೆಡ್ ವಿಷಯಗಳು ಎಲ್ಲ ಮಾತಾಡಿ ಆಮೇಲೆ ಮುಂದುವರಿತೀನಿ. ಅದು ಸಿಲೆಬಸ್ಸಲ್ಲಿ ಇದೆಯೋ ಇಲ್ಲೋ ಡೈರೆಕ್ಟಾಗಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅದು ಸಿಲೆಬಸ್ ಇರೋಂಗೆ ಕಾಣುತ್ತೆ. ಇಂಡೈರೆಕ್ಟಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ಮೊದಲೇ ತುಂಬ ಒಂದು ಎಕ್ಸ್ಕ್ಲೂಸಿವ್ ಆಗಿ ಅದರದ್ದೇ ಒಂದು ಟಾಪಿಕ್ ಅಂತ ಹೇಳಿ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿಸಿ ಮುಂದುವರಿತೀನಿ. ಹಾಗಾಗಿ ನನ್ನ ವೀಡಿಯೋಸ್ ನೀವು ಯಾವತ್ತಿದ್ರೂ ಮೊದಲಿಂದ ಒಂದೊಂದಾಗೆ ಮುಗಿಸ್ಕೊಂಡು ಹೋಗಬೇಕು, ಮಧ್ಯದಿಂದ ಶುರು ಮಾಡೋದಕ್ಕೆ ಹೋಗಬೇಡಿ. ನಾಳೆ ಎಕ್ಸಾಮ್ ಇದೆ, ನನಗೆ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ನೋಡ್ಕೊತೀನಿ ಅಂತ ಹೇಳಿದ್ರೆ ಆ ಥರ ಕಲ್ತ್ಕೊಂಡ್ರೆ ಉಪಯೋಗ ಇಲ್ಲ. ಸೊ ಆ ಥರ ಕಲಿಯೋದಕ್ಕೆ ಹೋಗಬೇಡಿ, ಮೊದಲಿಂದ ಎಲ್ಲ ವಿಷಯನೂ ಕಲ್ತ್ಕೊಂಡು ಹೋಗಿ. ಸರಿನಾ?